ಇನ್ನು ಬೆಂಗಳೂರಿನಲ್ಲಿ ಮೆಟ್ರೋ ಹತ್ತುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. BMTC KSRTC ಬಸ್ ದರ ಏರಿಕೆಯೆಲ್ಲ ಆಯಿತು. ಈಗ ನೇರವಾಗಿ ಮೆಟ್ರೋದವರು ಯಾರು ಅಂದುಕೊಳ್ಳದ ರೀತಿಯಲ್ಲಿ ಮೆಟ್ರೋ ದರವನ್ನು ಏರಿಕೆ ಮಾಡಿದ್ದಾರೆ. ಇವತ್ತಿಂದನೇ ಅದು ಪರಿಷ್ಕೃತ ದರ ಕೂಡ ಜಾರಿಗೆ ಬಂದ್ಬಿಟ್ಟಿದೆ. 46%. 100 ರೂಪಾಯಿ ಟಿಕೆಟ್ ಇದ್ದರೆ 146 ರೂಪಾಯಿನ ಮೇಲೆ ಕಟ್ಟಬೇಕು ನೀವು. ಆ ಪರಿಪ್ರಮಾಣದಲ್ಲಿ ಅವರು ಏರಿಕೆಯನ್ನು ಮಾಡಿದ್ದಾರೆ. 49, 49 ಹತ್ತತ್ರ 50% ಅನ್ರಪ್ಪ. ಅರ್ಧದಷ್ಟು ಬೆಲೆ ಏರಿಕೆಯನ್ನು ಮಾಡಿಬಿಟ್ಟಿದ್ದಾರೆ. ಈ ಮೆಟ್ರೋ ದರ ಹೆಚ್ಚಳಕ್ಕೆ ಈಗ ಭಾರಿ ಆಕ್ರೋಶ ಜನರಿಂದ. ಮಾಡಲಿ 5%, 10% ಮಾಡಲಿ, ಏಕಾಏಕಿ 50% ಮಾಡಿದ್ರೆ ಎಲ್ಲಿಗೆ ಹೋಗೋಣ, ಏನು ಮಾಡೋಣ ಅಂತ. ದರ ಏರಿಕೆ ಸರಿಯಲ್ಲ ಅಂತ ಈಗಾಗಲೇ ಜನರು ವಿಪರೀತ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. ಈ ದರ ಹೆಚ್ಚಳದಿಂದ ಮೆಟ್ರೋ ಬಿಟ್ಟು ಮತ್ತೆ ಜನ ರೋಡಲ್ಲಿ ಓಡಾಡೋದಕ್ಕೆ ಶುರು ಮಾಡ್ತಾರಾ? ಮತ್ತೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತಾ? ಮೆಟ್ರೋ ಬಿಟ್ಟು BMTCನೇ ಚೀಪರು, BMTCಗೆ ಹೋಗೋಣ ಅಂತ ಜನ ಮೆಟ್ರೋಯಿಂದ BMTCಗೆ ಬರ್ತಾರಾ? ಸೊ ಇದೆಲ್ಲದರ ನಡುವೆ ಬೆಂಗಳೂರು ತಲುಪಿದೆ 2ನೇ ಡ್ರೈವರ್ಲೆಸ್ ಮೆಟ್ರೋ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡಿ. ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್. ನಮ್ಮ ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಬರೆ. 49% ದರ ಏರಿಕೆಗೆ ಪ್ರಯಾಣಿಕರ ಆಕ್ರೋಶ. ವಿದ್ಯುತ್ ದರ, ಹಾಲಿನ ದರ, BMTC ಬಸ್ ದರ ಏರಿಕೆಯಿಂದ ತತ್ತರಿಸಿದ್ದ ಬೆಂಗಳೂರಿನ ಜನರಿಗೆ ಇದೀಗ BMRCL ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಿ ಶಾಕ್ ಕೊಟ್ಟಿದೆ. ಇಂದಿನಿಂದ ಪರಿಷ್ಕೃತ ದರ ಜಾರಿಯಾಗಿದ್ದು, ನೂತನ ದರ ಕಂಡು ಪ್ರಯಾಣಿಕರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಅಲ್ಲದೆ ಇದ್ದಕ್ಕಿದ್ದ ಹಾಗೆ 46% ದರ ಹೆಚ್ಚಳ ಮಾಡಿರುವುದಕ್ಕೆ BMRCL ವಿರುದ್ಧ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಬೆಂಗಳೂರಿಗರಿಗೆ ಬಸ್ ದರ ಏರಿಕೆಯ ಬಳಿಕ ಇಂದಿನಿಂದ ಮೆಟ್ರೋ ದರ ಏರಿಕೆ ಆಗ್ತಾ ಇದೆ. ಬರೋಬ್ಬರಿ 50% ದರ ಏರಿಕೆಯನ್ನ ಈಗಾಗಲೇ BMRCL ಅಧಿಕಾರಿಗಳು ಇಂದಿನಿಂದ ಜಾರಿಯನ್ನ ಮಾಡಿದ್ದಾರೆ. ನಾನಿವತ್ತು ಮೆಜೆಸ್ಟಿಕ್ನ ಕೆಂಪೇಗೌಡ ಮೆಟ್ರೋ ನಿಲ್ದಾಣದ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಇವತ್ತು ಭಾನುವಾರ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಆದರೆ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿಯೂ ಕೂಡ ಮೆಟ್ರೋ ಪ್ರಯಾಣಿಕರು ಮೆಟ್ರೋವನ್ನು ಅವಲಂಬಿಸಿ ಬೆಂಗಳೂರಿನ ನಾನಾ ಭಾಗಕ್ಕೂ ಕೂಡ ಪ್ರಯಾಣವನ್ನು ನಡೆಸ್ತಾರೆ. ಪ್ರಮುಖವಾಗಿ ಇಲ್ಲಿ ಸ್ಟೇಜ್ ವೈಸ್ ಆಗಿ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆಯನ್ನು ಮಾಡಲಾಗಿದೆ. ಸ್ಮಾರ್ಟ್ ಕಾರ್ಡ್ ಪ್ರಯಾಣಿಕರಿಗೆ ಬೇರೆ ದರವನ್ನು, ಜೊತೆಗೆ ಟೋಕನ್ ನೀಡ್ತಕ್ಕಂತಹ ಪ್ರಯಾಣಿಕರಿಗೆ 50% ದರ ಏರಿಕೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ 2 ಕಿಲೋಮೀಟರ್ವರೆಗೂ ಕೂಡ 10 ರೂಪಾಯಿಯನ್ನು ನಿಗದಿಯನ್ನು ಮಾಡಿದರೆ, 2 ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ, 4 ರಿಂದ 6 ಕಿಲೋಮೀಟರ್ವರೆಗೂ ಕೂಡ 30 ರೂಪಾಯಿ, ಹೀಗೆ ಅನೇಕ ದರಗಳನ್ನ ಕೂಡ ಈ ಫಿಕ್ಸ್ ಅನ್ನು ಮಾಡಲಾಗಿದೆ. ಹೀಗಾಗಿ ಪ್ರಯಾಣಿಕರಲ್ಲಿಯೂ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮೆಟ್ರೋ ನೂತನ ದರ ಹೇಗಿದೆ, ದಿನನಿತ್ಯದ ಪಾಸ್ ರೇಟು ಎಷ್ಟು ಅಂತ ನೋಡೋದಾದ್ರೆ, ಕನಿಷ್ಠ 10 ರೂಪಾಯಿಗೆ ಏರಿಕೆ, ಗರಿಷ್ಠ 90 ರೂಪಾಯಿಗೆ ಏರಿಕೆ. 0 ರಿಂದ 2 ಕಿಲೋಮೀಟರ್ ವರೆಗೂ 10 ರೂಪಾಯಿ ನಿಗದಿ ಮಾಡಲಾಗಿದೆ. 2 ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ ನಿಗದಿಯಾಗಿದ್ರೆ, 4 ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿ ನಿಗದಿಯಾಗಿದೆ. 6 ರಿಂದ 8 ಕಿಲೋಮೀಟರ್ಗೆ 40 ರೂಪಾಯಿ ನಿಗದಿಯಾಗಿದ್ರೆ, 8 ರಿಂದ 10 ಕಿಲೋಮೀಟರ್ಗೆ 50 ರೂಪಾಯಿ ನಿಗದಿಯಾಗಿದೆ. ಮೆಟ್ರೋ ದಿನನಿತ್ಯದ ಪಾಸ್ 300 ರೂಪಾಯಿ ಆಗಿದ್ರೆ, 3 ದಿನದ ಪಾಸ್ಗೆ 600 ರೂಪಾಯಿ ಆಗುತ್ತೆ. ಏಕರೂಪ ಸ್ಮಾರ್ಟ್ ಕಾರ್ಡ್ಗೆ 10% ರಿಯಾಯಿತಿಯನ್ನು ಕೊಡಲಾಗಿದೆ. ಸ್ಮಾರ್ಟ್ ಕಾರ್ಡ್ನಲ್ಲಿ ಮಿನಿಮಮ್ 90 ರೂಪಾಯಿ ಇರಲೇಬೇಕು. ಮೆಟ್ರೋ ದರ ಹೆಚ್ಚಳಕ್ಕೆ ಭಾರಿ ಖಂಡನೆ. ದರ ಏರಿಕೆ ಸರಿಯಲ್ಲ ಅಂತ ಆಕ್ರೋಶ. ದರ ಏರಿಕೆ ಬಗ್ಗೆ ಪಬ್ಲಿಕ್ ಟಿವಿ ತಂಡ ಖುದ್ದು ಪ್ರಯಾಣ ಮಾಡುವ ಮೂಲಕವೇ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದೆ. ಈ ವೇಳೆ ಮಾತನಾಡಿದ ಪ್ರಯಾಣಿಕರು, ಇದು ನಿಜಕ್ಕೂ ಬೇಸರದ ಸಂಗತಿ. ಕಳೆದ 7-8 ವರ್ಷದಿಂದ ದರ ಏರಿಕೆ ಮಾಡದ ಕಾರಣ ಏಕಾಏಕಿ 40-50% ಹೆಚ್ಚಳ ಮಾಡಿದ್ರೆ ನಮ್ಮ ಮೇಲೆ ಹೆಚ್ಚಿನ ಹೊರೆ ಬೀಳುತ್ತೆ. ಹಲವು ವರ್ಷಗಳಿಂದ ಏರಿಕೆ ಮಾಡಿಲ್ಲ ಅನ್ನೋ ಕಾರಣಗಳನ್ನು ಕೊಟ್ಟು ಏಕಾಏಕಿ ಇಷ್ಟೊಂದು ಪ್ರಮಾಣದಲ್ಲಿ ಏರಿಕೆ ಮಾಡಿದ್ರೆ ಹೆಂಗೆ? ಇತ್ತೀಚೆಗೆ ಮೆಟ್ರೋವನ್ನೇ ಹೆಚ್ಚು ಜನ ಅವಲಂಬನೆ ಮಾಡಿರೋ ಹೊತ್ತಲ್ಲೇ ಈ ರೀತಿಯ ದರ ಏರಿಕೆ ಸರಿಯಲ್ಲ ಅಂತ ಮೆಟ್ರೋ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಒಂದೊಂದು ಸ್ಟೇಷನ್ಗೆ ಒಂದೊಂದು ರೀತಿಯಲ್ಲಿ ದರ ಏರಿಕೆ ಆಗ್ತಾ ಇದೆ. ನಾನೀಗ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀನಿ. ಗಮನಿಸ್ತಾ ಇದ್ದೀರಿ, ಇಷ್ಟು ದಿನ 25 ರೂಪಾಯಿ ಇರ್ತಾ ಇತ್ತು, ಇವತ್ತು 40 ರೂಪಾಯಿ, ಅಂದರೆ 15 ರೂಪಾಯಿ ಹೆಚ್ಚಳ ಆಗಿದೆ. ಸದ್ಯ ಒಂದಷ್ಟು ಜನಕ್ಕೆ ಇದರ ಬೇಸರ ಕೂಡ ಇದೆ. ಯಾಕಂದರೆ ದಿಢೀರಂತ 45-46% ಅಷ್ಟು ಏರಿಕೆಯನ್ನು ಮಾಡಿದ್ರೆ ನಿತ್ಯ ಓಡಾಟ ಮಾಡುವಂಥವರಿಗೆ ಕಷ್ಟ ಆಗುತ್ತೆ ಎನ್ನುವಂತಹ ಒಂದಷ್ಟು ಆಕ್ರೋಶ ಜೊತೆಗೆ ಬೇಸರ ಕೂಡ ಇದೆ. ನಾನೀಗ ಮೆಟ್ರೋ ನಿಲ್ದಾಣದ ಅಂದರೆ ಮೆಟ್ರೋ ರೈಲ್ನ ಒಳಭಾಗದಲ್ಲೇ ಇದ್ದೇನೆ. ಗಮನಿಸ್ತಿದ್ದೀರಿ, ಜನ ಕೂಡ ಇದ್ದಾರೆ, ಸಾರ್ವಜನಿಕರಿದ್ದಾರೆ. ಅವರ ಅಭಿಪ್ರಾಯಗಳೇನು, ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೆ ಎಲ್ಲವನ್ನ ಕೂಡ ನಾನು ಅವರಲ್ಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ. ಅದು ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಇದು ಹೊರೆನೇ, ತುಂಬ ಹೊರೆ ಅನಿಸ್ತದೆ. ಅದು ಹೇಳುವಂಥದ್ದಲ್ಲ, ಇಟ್ ಇಸ್ ಫ್ಯಾಕ್ಟ್. ಓಕೆ, ಮತ್ತೊಬ್ರು ಇದ್ದಾರೆ, ಮಾತನಾಡಿಸ್ತೇನೆ. ರೆಗ್ಯುಲರ್ ಆಗಿ ಓಡಾಡ್ತೀರಾ? ನಾವು ರೆಗ್ಯುಲರ್ ಮೆಟ್ರೋ ಯೂಸ್ ಮಾಡೋದು, ಪ್ರತಿದಿನ ಮೆಟ್ರೋದಲ್ಲೇ ಟ್ರಾವೆಲ್ ಮಾಡ್ತಿದ್ದೀವಿ. ಇವ್ರು ಅಟ್ಲೀಸ್ಟ್ ಒಂದು 5-10% ಈ ಥರ ಏರಿಕೆ ಮಾಡಿದರೆ ಓಕೆ. ಸಡನ್ ಆಗಿ 1 to double ಹೆಚ್ಚು ಕಮ್ಮಿ. ನಾನು JP ನಗರ ಟ್ರಾವೆಲ್ ಮಾಡೋನು, ಬಿಫೋರು 52 ಇತ್ತು, ಇವಾಗ 80 ಆಗಿದೆ.
ಅಟ್ಲೀಸ್ಟ್ 5 to 10% ಓಕೆ. ನಮ್ಮ ಇನ್ಫ್ಲೇಷನ್ ರೇಟೇ 7% ಇದೆ. ಇವರು ಮೆಟ್ರೋ ಇದನ್ನ 40% ಮಾಡಿದ್ರೆ ಎಷ್ಟು ಹೊರೆ ಆಗುತ್ತೆ ಅನ್ನೋದು ತುಂಬಾ ಹೊರೆ ಸರ್, ತುಂಬಾ ಮೋಸ ಇದೆ. ಇನ್ನು ಬಿಎಂಟಿಸಿ ಬಸ್ ದರ ಏರಿಕೆ ಬೆನ್ನಲ್ಲೇ ನಮ್ಮ ಮೆಟ್ರೋ ದರ ಹೆಚ್ಚಳ ಮಾಡಿರುವುದಕ್ಕೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಮೆಟ್ರೋ ದರವನ್ನು ಸರ್ಕಾರ ಏಕಾಏಕಿ 50% ಏರಿಸುವ ಮೂಲಕ ಜನಸಾಮಾನ್ಯರ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜನಸಾಮಾನ್ಯರು ಇವಾಗ ಮೈನ್ ಆಗಿ ಮೆಟ್ರೋನೇ ಅವಲಂಬಿತ ಆಗಿದ್ದಾರೆ. ಯಾಕಂದ್ರೆ ಟೂ ವೀಲರು, ಕಾರು ಯಾರು ಇಲ್ಲದೆ ಇರೋರು ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸೇ ಈ ಮೆಟ್ರೋ ಯೂಸ್ ಮಾಡ್ತಾ ಇರೋದು. ಅದನ್ನ ಇವರು ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. ಬಸ್ ಫ್ರೀ ಬಿಟ್ಬಿಟ್ಟು ಮೆಟ್ರೋನ ಡಬಲ್ ರೇಟ್ ಮಾಡಿ ಮೆಟ್ರೋನ ಲೂಟಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮೆಟ್ರೋನೇ ಅವಲಂಬಿಸಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ. ಸೊ ದಿನಕ್ಕೆ 100-200 ರೂಪಾಯಿ ದುಡಿಯುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಈ ಒಂದು ಮೆಟ್ರೋನ ಅವಲಂಬಿಸಿರುವಂಥವ್ರು, ಅವ್ರಿಗೇನಾದರೂ ಈ ದರ ಹೆಚ್ಚಳ ಏನು ಈಗ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 90 ರೂಪಾಯಿ ಇದೆ. ಇವರೇನಾದರೂ ಈಗ ಇದರಿಂದ ಏನು ವೈಟ್ ಫೀಲ್ಡಿಂದ ಇನ್ನೊಂದು ಲಾಸ್ಟ್ ಸ್ಟಾಪಿಗೆ ಬರಬೇಕು ಅಂದರೆ ಸುಮಾರು 90 ರೂಪಾಯಿಗಳನ್ನ ಭರಿಸ್ಬೇಕಾಗುತ್ತೆ, ಕಷ್ಟ ಆಗುತ್ತೆ. ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡೋದೇನೆಂದರೆ ದರ ಕಮ್ಮಿ ಮಾಡಿ. BMTC ಫ್ರೀ ಮಾಡಿದ್ದೀರಾ, ಅದೇ ರೀತಿ ನಾವೇನು ಫ್ರೀ ಕೇಳಲ್ಲ, ದಯವಿಟ್ಟು ಕಮ್ಮಿ ಮಾಡಿ. ಒಂದು ಅಟ್ಲೀಸ್ಟ್ ಒಂದು 10% ಜಾಸ್ತಿ ಮಾಡಿ, 40% ಬೇಡ. ನಮ್ಮ ಮೆಟ್ರೋದಿಂದ ಗುಡ್ ನ್ಯೂಸ್. ಬೆಂಗಳೂರು ತಲುಪಿದ 2ನೇ ಡ್ರೈವರ್ಲೆಸ್ ಮೆಟ್ರೋ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದು 2ನೇ ಚಾಲಕರಹಿತ ಮೆಟ್ರೋ ಬೆಂಗಳೂರನ್ನು ತಲುಪಿದೆ. ಟಿಟಾಗರ್ರಿಂದ 1900 ಕಿಲೋಮೀಟರ್ ದೂರದಿಂದ ಸಂಚರಿಸಿ ಭಾನುವಾರ ಬೆಳಗ್ಗೆ 8:30ಕ್ಕೆ 2ನೇ ಚಾಲಕರಹಿತ ಮೆಟ್ರೋ ಬೆಂಗಳೂರಿನ ಹೆಬ್ಬುಗೋಡಿ ಡಿಪೋಗೆ ತಲುಪಿದೆ. ಸಂವಹನ ಆಧಾರಿತ ರೈಲು ಇದಾಗಿದ್ದು ಯೆಲ್ಲೋ ಲೈನ್ನಲ್ಲಿ ಚಾಲಕರಹಿತ ಮೆಟ್ರೋದ ವಾಣಿಜ್ಯ ಕಾರ್ಯಾಚರಣೆ ಆರಂಭ ಮಾಡೋಕೆ ಬಳಸಲಾಗ್ತಾ ಇದೆ. ಇದಕ್ಕಾಗಿ ಸದ್ಯ ಕನಿಷ್ಠ 5 ಚಾಲಕರಹಿತ ಮೆಟ್ರೋಗಳ ಅವಶ್ಯಕತೆ ಇದ್ದು ಇಂದು 2ನೇ ಮೆಟ್ರೋ ನಗರಕ್ಕೆ ಬಂದು ತಲುಪಿದೆ. ಇದಕ್ಕೂ ಮುಂಚೆ ಕೆಲ ತಿಂಗಳ ಹಿಂದೆ ಮೊದಲ ಚಾಲಕರಹಿತ ರೈಲು ಬೆಂಗಳೂರಿನ ತಲುಪಿತ್ತು. ಒಟ್ಟಾರೆ ಸಮಯ ಉಳಿತಾಯ, ಟ್ರಾಫಿಕ್ ಕಿರಿಕಿರಿ, ಗೊಂದಲಗಳಿಲ್ಲದೆ ಆರಾಮದಾಯಕವಾಗಿ ಸಂಚಾರ ಮಾಡಬಹುದಾದ ಸಾರಿಗೆ ಅಂದ್ರೆ ಅದು ನಮ್ಮ ಮೆಟ್ರೋ. ಆದ್ರೆ ಇದೇ ನಮ್ಮ ಮೆಟ್ರೋ ಇಂದಿನಿಂದ ಮತ್ತಷ್ಟು ಕಾಸ್ಟ್ಲಿ ಆಗಲಿದ್ದು ಪ್ರಯಾಣಿಕರಿಗೆ ನಿರಾಸೆ ಮೂಡಿಸಿದೆ. ರಾಘುಮಾರಿ ಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.